ನಮಸ್ಕಾರ, ನಾನು ಡಾಕ್ಟರ್ ವಿಠಲ್ ರಿ ಬಾಗಿ, ಕಾರ್ಡಿಯಾಲಜಿಸ್ಟ್. ಸೊ ನಾನು ಇವತ್ತು CT ಕಾರ್ನರ್ ಆಂಜಿಯೋಗ್ರಫಿ ಅಂದ್ರೇನು ಮತ್ತು ಕನ್ವೆನ್ಷನಲ್ ಆಂಜಿಯೋಗ್ರಫಿ ಅಂದ್ರೇನು ಅನ್ನೋ ಡಿಫ್ರೆನ್ಸ್ನ ನಿಮಗೆ ಹೇಳ್ತೀನಿ. CT ಕಾರ್ನರ್ ಆಂಜಿಯೋಗ್ರಫಿ ಅಂತಂದರೆ ಪೇಷಂಟಿಗೆ ಒಂದು IV ಕೆನ್ಲ ಹಾಕ್ತಾರೆ. ಕೆನ್ಲ ಹಾಕ್ಬಿಟ್ಟು ಒಂದು ಕಾಂಟ್ರಾಸ್ಟ್ ಅಂದರೆ ಡೈ ಅಂತ ಕರಿತೀವಿ, ಅಯೋಡಿನ್ ಸೊಲ್ಯೂಷನ್ ಇರುತ್ತೆ. ಅದನ್ನ ಡ್ರಿಪ್ಪಲ್ಲಿ ಹಾಕಿಬಿಟ್ಟು IV ಮುಖಾಂತರ ಹೋಗುತ್ತೆ ಬಾಡಿಗೆ. ಅದು ಒಂದು 100 ml ಕಾಂಟ್ರಾಸ್ಟು 5 ಲೀಟರ್ ಬ್ಲಡ್ ಜೊತೆ ಮಿಕ್ಸ್ ಆಗಿ ಹೋಲ್ ಬಾಡಿಗೆಲ್ಲ ಹೋಗುತ್ತೆ. ಅದರಲ್ಲಿ ಸ್ವಲ್ಪ ಪೋರ್ಷನ್ ಹಾರ್ಟ್ಗೆ ಹೋಗುತ್ತೆ. ಆ ಟೈಮಲ್ಲಿ ಒಂದು CT ಸ್ಕ್ಯಾನ್ ಮಾಡ್ತೀವಿ. ಪೇಷಂಟ್ ಮಲ್ಕೊಂಡಿರ್ತಾರೆ, ಏನು ಒಳಗಡೆ ಟ್ಯೂಬ್ ಅದು ಏನು ಇನ್ಸರ್ಟ್ ಮಾಡೋದಿಲ್ಲ, ಬರೀ IV ಲೈನ್ ಮುಖಾಂತರ ಅದು ಡೈ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ CT ಸ್ಕ್ಯಾನ್ ಮಾಡಿದಾಗ ಆ ಹಾರ್ಟಲ್ಲಿರೋ 3 ಆರ್ಟರೀಸ್ ನಮಗೆ ಕಾಣಿಸುತ್ತೆ. ಅದರಲ್ಲಿ ಬ್ಲಾಕೇಜ್ಗಳು ಕಾಣಿಸುತ್ತೆ. ಈ CT ಕಾರ್ನರ್ ಆಂಜಿಯೋಗ್ರಫಿಯಲ್ಲಿ ಬ್ಲಾಕೇಜ್ ಇದೆಯಾ ಇಲ್ಲ ಅಂತ ರೂಲ್ ಔಟ್ ಮಾಡೋದಕ್ಕೆ ಅಥವಾ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಾಡ್ಬೋದು ಹೊರತಾಗಿ ಆ ಬ್ಲಾಕೇಜ್ಗಳು ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು CT ಆಂಜಿಯೋಗ್ರಫಿಯಲ್ಲಿ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ. ನಮಗೆ ಈಗ ಚೆಸ್ಟ್ ಪೇನ್ ಇದೆ, ಮತ್ತೆ ಬರ್ತಾ ಇದೆ, ರಿಸ್ಕ್ ಫ್ಯಾಕ್ಟರ್ಸ್ ಏನೂ ಇಲ್ಲ, ಡಯಾಬಿಟಿಸ್, ಹೈಪರ್ಟೆನ್ಷನ್, ಕೊಲೆಸ್ಟ್ರಾಲ್, ಸ್ಮೋಕಿಂಗ್ ಏನೂ ಇಲ್ಲ, TMTಯಲ್ಲಿ ಮೈಲ್ಡ್ ಚೇಂಜಸ್ ಬಂದಿದೆ, ಆ ಥರ ಏನಾದರೂ ಇದ್ದರೆ ಅಂಥವ್ರಿಗೆ, ಅಥವಾ ಯಾರಿಗಾದ್ರೂ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅವ್ರಿಗೆ ನಮಗೆ ಬ್ಲಾಕ್ ಎಷ್ಟು ಪರ್ಸೆಂಟೇಜ್ ನೋಡ್ಕೋಬೇಕು, ಮುಂಚೆನೇ ಪ್ರಿಕಾಷನ್ ತೊಗೋಬೇಕು ಅನ್ನೋ ಥರ ಇದ್ದರೆ CT ಕಾರ್ನರ್ ಆಂಜಿಯೋಗ್ರಫಿ ಮಾಡಿಕೊಂಡು ಅದರಲ್ಲಿ ಬ್ಲಾಕ್ ಇದೆಯಲ್ಲ ಅಂತ ನೋಡ್ಕೋಬೋದು. ಒಂದು ಅಪ್ರಾಕ್ಸಿಮೇಟ್ ಪರ್ಸೆಂಟೇಜ್ ಹೇಳ್ತಾರೆ. ಎಕ್ಸಾಂಪಲ್ ಅವರು 20 to 30% ಅಂತ ಹೇಳ್ಬೋದು, ಅಥವಾ 50 to 70% ಹೇಳ್ಬೋದು. ಆ ಪರ್ಸೆಂಟೇಜ್ಗಳು ಎಕ್ಸಾಕ್ಟ್ಲಿ ನಾವು ಆಂಜಿಯೋಗ್ರಫಿ ಮಾಡುವಾಗ ನಾವು ಕನ್ವೆನ್ಷನಲ್ ಆಂಜಿಯೋಗ್ರಫಿ ಮಾಡ್ತೀವಿ, ಅದರಲ್ಲಿ ಬರೋ ಪರ್ಸೆಂಟೇಜ್ ಅಷ್ಟು ಅಕ್ಯುರೇಟ್ ಆಗಿ CT ಆಂಜಿಯೋಗ್ರಫಿಯಲ್ಲಿ ಬರೋದಿಲ್ಲ. ಸೊ CT ಆಂಜಿಯೋಗ್ರಫಿಯಲ್ಲಿ ಕೊಟ್ಟಿರೋ ಪರ್ಸೆಂಟೇಜು ಒಂದು ರಫ್ ಎಸ್ಟಿಮೇಟ್ ಅಷ್ಟೇ ಹೊರತಾಗಿ ಅಕ್ಯುರೇಟ್ ಪರ್ಸೆಂಟೇಜ್ಗಳಲ್ಲ. ಸೊ ಕೆಲವರಿಗೆ 80% ಅಂತ CT ಆಂಜಿಯೋಗ್ರಫಿಯಲ್ಲಿ ಕೊಟ್ಟಿರ್ತಾರೆ, ಅವ್ರಿಗೆ ಆಂಜಿಯೋಗ್ರಫಿ ನೋಡಿದಾಗ 20% ಬ್ಲಾಕು ಇರೋದಿಲ್ಲ. ಇನ್ನು ಕೆಲವರಿಗೆ 20% ಕೊಟ್ಟಿರ್ತಾರೆ, ಅವ್ರಿಗೆ ಆಂಜಿಯೋಗ್ರಫಿ ನೋಡಿದಾಗ 80% ಇರೋ ಚಾನ್ಸಸ್ಸು ಇರ್ತದೆ. ಸೊ CT ಕಾರ್ನರ್ ಆಂಜಿಯೋಗ್ರಫಿ ಅನ್ನೋದು ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಷ್ಟೇ ಹೊರತಾಗಿ ಅದು ಟ್ರೀಟ್ಮೆಂಟ್ ಡಿಸೈಡ್ ಮಾಡೋದಕ್ಕೆ ಅಥವಾ ಇಂಟರ್ವೆನ್ಷನ್ ಅಂದರೆ ಆಂಜಿಯೋಪ್ಲಾಸ್ಟಿ ಮಾಡೋದಕ್ಕೆ ಬೇಕಾಗುವಷ್ಟು ಮಾಹಿತಿ CT ಆಂಜಿಯೋಗ್ರಫಿ ಕೊಡೋದಿಲ್ಲ. ಬಟ್ ಹಾಗಿದ್ರೆ ಯಾಕೆ ಮಾಡಬೇಕು ನಾವಂತಂದರೆ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಅಂದರೆ ಬ್ಲಾಕೇಜ್ ಇದೆಯಾ ಇಲ್ವಾ ಅಂತ ಒಂದು ನೋಡ್ಕೊಳ್ಳೋದಕ್ಕೆ ಮಾಡೋದು ಹೊರತಾಗಿ ಆ ಬ್ಲಾಕೇಜ್ ಒಂದು ವೇಳೆ ಇದ್ದರೆ ಅದು ಎಷ್ಟು ಪರ್ಸೆಂಟೇಜ್ ನೋಡೋದಕ್ಕೆ ನಾವು ಕನ್ವೆನ್ಷನಲ್ ಆಂಜಿಯೋಗ್ರಫಿ ಅಂತ ಮಾಡ್ತೀವಿ. ಕೈಯಿಂದ ಒಂದು ಟ್ಯೂಬ್ ಹಾಕಿಬಿಟ್ಟು ಆ ಟ್ಯೂಬ್ನ ಹಾರ್ಟ್ ತನಕ ತೊಗೊಂಡು ಹೋಗಿ ಅದ್ರ ಮೇಲೆ ಟ್ಯೂಬ್ ಮುಖಾಂತರ ಇಂಜೆಕ್ಷನ್ ಕೊಡ್ತೀವಿ. ಇಂಜೆಕ್ಷನ್ ಕೊಟ್ಟಾಗ ನಮಗೆ ಆರ್ಟರೀಸ್ ಕ್ಲಿಯರಾಗಿ ಗೊತ್ತಾಗುತ್ತೆ, ಅದರಲ್ಲಿ ಬ್ಲಾಕೇಜ್ಗಳು ಗೊತ್ತಾಗುತ್ತೆ. ಅದು ಕನ್ವೆನ್ಷನಲ್ ಆಂಜಿಯೋಗ್ರಫಿ. ಅದು ಇನ್ವೇಸಿವ್ ಟೆಸ್ಟು. ಇನ್ವೇಸಿವ್ ಅಂದರೆ ಬರೀ ಲೋಕಲ್ ಅನಸ್ತೇಸಿಯಾ ಕೊಟ್ಟದ್ದು ಮಾತ್ರ ಗೊತ್ತಾಗುತ್ತೆ ಕೈಯಲ್ಲಿ ಅಥವಾ ಕಾಲಲ್ಲಿ, ಆ ಟ್ಯೂಬ್ ಒಳಗಡೆ ಹೋಗೋದು ಗೊತ್ತಾಗೋದಿಲ್ಲ. ಈಗ ನಾವು ಫುಡ್ ತೊಗೊಂಡಾಗ ಗಂಟ್ಲವ್ರಿಗೆ ಗೊತ್ತಾಗುತ್ತೆ, ಹೊಟ್ಟೆಗೆ ಹೋಗೋದು ಗೊತ್ತಾಗೋದಿಲ್ಲ. ಅದೇ ಥರ ಇಲ್ಲಿ ಎಂಟ್ರಿ ಪಾಯಿಂಟಲ್ಲಿ ಮಾತ್ರ ಟ್ಯೂಬ್ ಹೋಗೋದು ಗೊತ್ತಾಗುತ್ತೆ ಹೊರತಾಗಿ ಒಳಗಡೆ ನಮಗೆ ಆರ್ಟರಿ ಅದು ಫೀಲ್ ಆಗೋದಿಲ್ಲ ಅಥವಾ ಟ್ಯೂಬ್ ಫೀಲ್ ಆಗೋದಿಲ್ಲ. ಅದು ಎಕ್ಸ್ರೇ ಗೈಡೆನ್ಸಲ್ಲಿ ನಾವು ಸ್ಕಿಲ್ಡ್ ಆಪ್ರೇಟರ್ ಮುಖಾಂತರ ಅದು ಟ್ಯೂಬ್ ತೊಗೊಂಡು ಹೋಗ್ಬಿಟ್ಟು ಇಂಜೆಕ್ಷನ್ ಕೊಟ್ಟು ತೆಗೆದುಬಿಡ್ತೀವಿ. CT ಆಂಜಿಯೋಗ್ರಫಿಯಲ್ಲಿ ಗ್ರಾಸ್ ಎರರ್ಸ್ ಬಂದುಬಿಡುತ್ತೆ. ಅವರು ಕೊಡೋ ಪರ್ಸೆಂಟೇಜ್ಗಳಿಗೂ ಅಲ್ಲಿರೋ ಪರ್ಸೆಂಟೇಜ್ಗೂ ಮ್ಯಾಚ್ ಆಗೋದಿಲ್ಲ ಎಷ್ಟೊಂದು ಸಲ. ಸೊ CT ಆಂಜಿಯೋಗ್ರಫಿನ ನಾವು ಬ್ಲಾಕ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಬೇಕು ಹೊರತಾಗಿ ಬ್ಲಾಕ್ ಪರ್ಸೆಂಟೇಜ್ ನೋಡೋದಕ್ಕಲ್ಲ. ಮತ್ತು ಹಾರ್ಟ್ ಅಟ್ಯಾಕ್ ಆದಾಗ ಎಮರ್ಜೆನ್ಸಿ ಸಿಚುವೇಷನಲ್ಲಿ CT ಆಂಜಿಯೋಗ್ರಫಿ ಮಾಡಬಾರ್ದು. ಆ ಟೈಮಲ್ಲಿ ಕನ್ವೆನ್ಷನಲ್ ಆಂಜಿಯೋಗ್ರಫಿ ಅಂತ ಹೇಳ್ತೀವಿ, ಕೈಯಿಂದ ಟ್ಯೂಬ್ ಹಾಕಿಬಿಟ್ಟು ಅದು ಇಂಜೆಕ್ಷನ್ ಕೊಡ್ತೀವಲ್ಲ ಅದನ್ನೇ ಮಾಡಬೇಕು. ಅದು ಯಾಕೆಂದರೆ ಎರಡೂ ಆಗುತ್ತೆ ಅದರಲ್ಲಿ. ಒಂದು ಟ್ಯೂಬ್ನ ಇನ್ಸರ್ಟ್ ಮಾಡಿ ಇಂಜೆಕ್ಷನ್ ಕೊಡೋದ್ರಿಂದ ಆ ಬ್ಲಾಕ್ ಎಷ್ಟು ಕಡೆ ಇದೆ, ಎಷ್ಟು ಪರ್ಸೆಂಟ್ ಇದೆ ಅಕ್ಯುರೇಟಾಗಿ ಗೊತ್ತಾಗುತ್ತೆ. ಆ ಬ್ಲಾಕ್ ಪರ್ಸೆಂಟೇಜ್ 70ಗಿಂತ ಕಡಿಮೆ ಇದ್ದರೆ ಮಾತ್ರ ಮೇಲೆ ಬಿಡ್ಬೋದು. ಜಾಸ್ತಿ ಇದ್ದರೆ ಅದಕ್ಕೆ ಆಂಜಿಯೋಪ್ಲಾಸ್ಟಿ ಬೇಕಾ, ಅಥವಾ ಬರೀ ಕ್ಲಾಟ್ ಇದ್ದರೆ ಕ್ಲಾಟ್ ಸೆಕ್ಷನ್ ಮಾಡಿ ತೆಗಿಬೋದಾ, ಅಥವಾ ಸ್ಟೆಂಟಿಂಗ್ ಬೇಕಾಗುತ್ತಾ, ಅಥವಾ ಕ್ಯಾಲ್ಶಿಯಂ ಇದ್ದರೆ ಕ್ಯಾಲ್ಶಿಯಂ ಏನಾದರೂ ಮಾಡಿಫಿಕೇಷನ್ ಟೆಕ್ನಿಕ್ ಬೇಕಾಗುತ್ತಾ, ಅಥವಾ 3ಗಿಂತ ಜಾಸ್ತಿ ಬ್ಲಾಕ್ ಇದ್ದರೆ ಬೈಪಾಸ್ ಬೇಕಾಗುತ್ತಾ, ಇವೆಲ್ಲ ಇನ್ಫಾರ್ಮೇಷನ್ನು ಕನ್ವೆನ್ಷನಲ್ ಆಂಜಿಯೋಗ್ರಫಿ ಅಂತ ಹೇಳ್ತೀವಿ. ಅದ್ರ ಮುಖಾಂತರನೇ ಗೊತ್ತು ಮಾಡ್ಕೋಬೇಕು ಹೊರತಾಗಿ CT ಆಂಜಿಯೋಗ್ರಫಿಯಲ್ಲಿ ಇವೆಲ್ಲ ಗೊತ್ತಾಗೋದಿಲ್ಲ. ಸೊ CT ಆಂಜಿಯೋಗ್ರಫಿ ನೀವು ಸ್ಕ್ರೀನಿಂಗ್ ಅಂತ ಮಾಡಿದಾಗ ಬ್ಲಾಕೇಜ್ ಇಲ್ಲ ಅಂತ ಬಂದರೆ ಸಂತೋಷ, ಮತ್ತೆ ರಿಪೀಟ್ ಆಗಿ ಒಂದು 5 years 10 years ರಿಪೀಟ್ ಮಾಡ್ಬೋದು. ಒಂದು ವೇಳೆ ಬ್ಲಾಕೇಜ್ ಇದೆ ಅಂತ ಬಂದರೆ ಅದರಲ್ಲೂ 3-4 ಕಡೆ ಇದೆ, ಒಂದು 40, 50, 70% ಆ ಥರ ಬ್ಲಾಕೇಜ್ಗಳಿದೆ ಅಂತ ಬಂದರೆ ಕನ್ವೆನ್ಷನಲ್ ಆಂಜಿಯೋಗ್ರಫಿ ಅಂತ ಹೇಳ್ತೀವಿ. ಕೈಯಿಂದ ಟ್ಯೂಬ್ ಹಾಕಿಬಿಟ್ಟು ಅದನ್ನು ಮಾಡಿ ಪರ್ಸೆಂಟೇಜ್ ಆಫ್ ಬ್ಲಾಕ್ ನೋಡಿಕೊಂಡು ಅದ್ರ ಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಸೊ CT ಆಂಜಿಯೋಗ್ರಫಿ ನಾನ್ ಇನ್ವೇಸಿವ್ ಟೆಸ್ಟು. ಅದರಲ್ಲೇನು ಬಾಡಿಯಲ್ಲಿ ಟ್ಯೂಬ್ ಇನ್ಸರ್ಟ್ ಮಾಡೋದಿಲ್ಲ, ಬರೀ IV ಡೈ ಕೊಟ್ಬಿಟ್ಟು CT ಸ್ಕ್ಯಾನ್ ಮಾಡಿ ನೋಡ್ತಾರೆ. ಅದು ಡಯಾಗ್ನೋಸ್ ಸೆಂಟರ್ಗಳಲ್ಲಿ ಮಾಡ್ಬೋದು, ಅದಕ್ಕೆ ಕಾರ್ಡಿಯಾಲಜಿಸ್ಟ್ ಇರಬೇಕಾದ ಅವಶ್ಯಕತೆ ಇಲ್ಲ. ಅದು ಸ್ಕ್ರೀನಿಂಗ್ ಪರ್ಪಸ್ ಅಂತ ಮಾಡ್ಬೋದು. ಏನೋ ಒಂದು ಮೈಲ್ಡ್ ಡೈ ರಿಯಾಕ್ಷನ್ ಆಗೋ ಚಾನ್ಸ್ ಇರ್ತದೆ, ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇರೋದಿಲ್ಲ. ಮತ್ತು ಈ ಕಿಡ್ನಿ ಫಂಕ್ಷನ್ ನಾರ್ಮಲ್ ಇರಬೇಕು. CT ಮಾಡುವಾಗ ಕಿಡ್ನಿ ಫಂಕ್ಷನ್ ವ್ಯತ್ಯಾಸ ಇದ್ದರೆ ಡೈ ಕೊಟ್ಟರೆ ಅದು ಕೆಲವೊಂದು ಸಲ ಕಿಡ್ನಿ ಮೇಲೆ ಎಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಸೊ CT ಕಾರ್ನರ್ ಆಂಜಿಯೋಗ್ರಫಿ ಮಾಡುವಾಗ ಹಾರ್ಟ್ ರೇಟು ಒಂದು 60-70 ಆ ರೇಂಜಲ್ಲಿ ಇರಬೇಕು.
ಕಿಡ್ನಿ ಫಂಕ್ಷನ್ ನಾರ್ಮಲ್ ಇರಬೇಕು, ಮತ್ತು ಸ್ಕ್ರೀನಿಂಗ್ ಪರ್ಪಸ್ ಅಂತ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಸಿ ಟಿ ಆಂಜಿಯೋಗ್ರಫಿ ಆಯಿತು. ಇನ್ನು ಕನ್ವೆನ್ಷನಲ್ ಆಂಜಿಯೋಗ್ರಫಿ ಅಂತಂದರೆ ಏನಂದರೆ, ಲೋಕಲ್ ಅನಸ್ತೇಷಿಯಾ ಕೊಟ್ಟು ಒಂದು IV ಕೆಡಲ್ ಹತ್ರ ಒಂದು ಟ್ಯೂಬ್ ಇನ್ಸರ್ಟ್ ಮಾಡ್ತೀವಿ. ಅದು ಶಾರ್ಟ್ ಲೆಂತ್ ಇರುತ್ತೆ. ಅದ್ರ ಮುಖಾಂತರ ನಮಗೆ ಈ ಪಲ್ಸ್ ಅಥವಾ ಆರ್ಟ್ರಿಗೆ ಒಂದು ದಾರಿ ಸಿಕ್ಬಿಡುತ್ತೆ. ಆ ಪಲ್ಸ್ ಮುಖಾಂತರ ಇನ್ನೊಂದು ಸಣ್ಣ ಟ್ಯೂಬ್ನ, ಅದು IV ಕೆಡಲ್ ಅಷ್ಟೇ ಸೈಜ್ ಇರ್ತದೆ, ಅದನ್ನು ಎಕ್ಸ್ರೇ ಗೈಡೆನ್ಸಲ್ಲಿ ವೈರ್ ಮುಖಾಂತರ ಅದನ್ನ ಹ್ಯಾಂಡ್ ಆರ್ಟ್ರಿಯಿಂದ ಈ ಆರ್ಮ್ ಆರ್ಟ್ರಿಯಿಂದ ಹಿಡ್ಕೊಂಡು ಹಾರ್ಟ್ ತನಕ ತೊಗೊಂಡು ಹೋಗ್ತೀವಿ. ಅಲ್ಲಿ ಎಲ್ಲಿ ಹಾರ್ಟ್ ಆರ್ಟ್ರೀಸ್ ಜನರೇಟ್ ಆಗ್ತಾ ಇರುತ್ತೆ, ಎಲ್ಲಿ ಆರಿಜಿನೇಟ್ ಆಗ್ತಾ ಇರುತ್ತೋ ಅದ್ರ ಮೇಲೆ ಆ ಟ್ಯೂಬ್ನ ಇಟ್ಬಿಟ್ಟು ಒಂದು ಎಂಡ್ ಟ್ಯೂಬ್ ನಮ್ಮ ಕೈಲಿ ಇರ್ತದೆ, ಇನ್ನೊಂದು ಎಂಡು ಆರ್ಟ್ರಿ ಮೇಲೆ ಇರ್ತದೆ. ಅದು ಇಂಜೆಕ್ಷನ್ ಕೊಟ್ಟಾಗ ನಮಗೆ ಆರ್ಟ್ರೀಸು ಕ್ಲೀನಾಗಿ ಕಾಣಿಸುತ್ತೆ. ಅದು ಬೇರೆ ಬೇರೆ ಆ್ಯಂಗಲಲ್ಲಿ ಆ ಕ್ಯಾಮರಾ ರೊಟೇಟ್ ಮಾಡಿ ಬೇರೆ ಬೇರೆ ವ್ಯೂಸಲ್ಲಿ ನೋಡ್ಬೋದು ನಾವು. ಅದು ಯಾವ ಆರ್ಟ್ರಿಯಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂತ ಒಂದು ಲೈವ್ ವಿಡಿಯೋ ಥರ ಬರ್ತದೆ. ಅದರಲ್ಲಿ ನಾವು ಕಂಪೇರ್ ಕೂಡ ಮಾಡ್ಬೋದು, ಮುಂಚೆ ಇದು ಆಂಜಿಯೋಗ್ರಫಿ ಇವಾಗಲೂ ಏನು ವ್ಯತ್ಯಾಸ ಆಗಿದೆ ಇಲ್ಲ ಅಂಥೇಳಿ. ಆ ಬ್ಲಾಕಲ್ಲಿ ಯಾವ ವಿಧವಾದ ಬ್ಲಾಕ್ ಅಂತ ಗೊತ್ತು ಮಾಡ್ಕೋಬೋದು. ಅದು ಬ್ಲಡ್ ಕ್ಲಾಟ್ ಆಗಿ ಆಗಿರೋದಾ, ಕೊಲೆಸ್ಟ್ರಾಲಿಂದ ಆಗಿರೋದಾ, ಕ್ಯಾಲ್ಸಿಯಮಿಂದ ಆಗಿರೋದಾ, ಅಥವಾ ಎಲ್ಲ ಸೇರಿ ಆಗಿರೋದಾ ಅನ್ನೋದು ಕೂಡ ಅದರಲ್ಲಿ ಗೊತ್ತಾಗುತ್ತೆ. ಮತ್ತು ಪರ್ಸೆಂಟೇಜ್ ಅಕ್ಯುರೇಟಾಗಿ ಗೊತ್ತಾಗೋದು ಕನ್ವೆನ್ಷನಲ್ ಆಂಜಿಯೋಗ್ರಫಿಯಲ್ಲಿ ಮಾತ್ರ. ಸೊ ಕನ್ವೆನ್ಷನಲ್ ಆಂಜಿಯೋಗ್ರಫಿ ಮೇಲೇ ನಾವು ಡಿಸೈಡ್ ಮಾಡ್ತೀವಿ. ಅದಕ್ಕೆ ಫರ್ದರ್ 70ಗಿಂತ ಜಾಸ್ತಿ ಬ್ಲಾಕ್ ಇದ್ದರೆ ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟಿಂಗು ಅಥವಾ ಬೈಪಾಸ್ ಬೇಕಾಗುತ್ತಾ, 70ಗಿಂತ ಕಡಿಮೆ ಇದ್ದರೆ ಮಾತ್ರ ಮೇಲೆ ಬಿಡ್ಬೋದು ಅನ್ನೋದು ಕನ್ವೆನ್ಷನಲ್ ಆಂಜಿಯೋಗ್ರಫಿ ಮಾಡಿದ ಮೇಲೆ ನಿರ್ಧರಿಸೋದು. ಸೊ ಅದಕ್ಕೆ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಯಾರಿಗೆ ಚೆಸ್ಟ್ ಪೇನ್ ಸಿಂಪ್ಟಮ್ಸ್ ಇರುತ್ತೆ, ಅಥವಾ ಯಾರಿಗೆ ಟ್ರೆಡ್ಮಿಲ್ ಟೆಸ್ಟ್ ಪಾಸಿಟಿವ್ ಬರುತ್ತೆ, ಅಥವಾ ಯಾರಿಗೆ CT ಕ್ಯಾಲ್ಸಿಯಂ ಸ್ಕೋರ್ ಜಾಸ್ತಿ ಇರುತ್ತೆ, ಅಥವಾ ಯಾರಿಗೆ ಆಂಜಿಯೋಗ್ರಫಿ ಮಾಡಿದ CT ಕೋಡ್ನ ಆಂಜಿಯೋಗ್ರಫಿ ಮಾಡಿದಾಗ ಬ್ಲಾಕೇಜ್ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಲೆವೆಲಲ್ಲಿದ್ದರೆ ಅಂಥವ್ರಿಗೆ ಕನ್ವೆನ್ಷನಲ್ ಆಂಜಿಯೋಗ್ರಫಿ ಮಾಡಿ ಅದರಲ್ಲಿ ಅಕ್ಯುರೇಟ್ ಪರ್ಸೆಂಟೇಜ್ ಆಫ್ ಬ್ಲಾಕ್ ತಿಳ್ಕೊಂಡು ಅದ್ರ ಮೇಲೆ ಮುಂದೆ ಟ್ರೀಟ್ಮೆಂಟ್ನ ಡಿಸೈಡ್ ಮಾಡಬೇಕು. ಧನ್ಯವಾದಗಳು.